ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AVR ಟೈಮ್ಸ್. ಮೊದಲ ಪ್ರಶ್ನೆ, ಕೆಳಗಿನವುಗಳಲ್ಲಿ ಬ್ಯಾಕ್ಟೀರಿಯೋಫೇಜ್ನ ಸರಿಯಾದ ವ್ಯಾಖ್ಯಾನ ಯಾವುದು? ಆಪ್ಷನ್ ಎ, ವೈರಸ್ ಅನ್ನು ನಾಶ ಮಾಡುವ ಬ್ಯಾಕ್ಟೀರಿಯಾ. ಆಪ್ಷನ್ ಬಿ, ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವ ವೈರಸ್. ಆಪ್ಷನ್ ಸಿ, ಮತ್ತೊಂದು ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವ ಬ್ಯಾಕ್ಟೀರಿಯಾ. ಆಪ್ಷನ್ ಡಿ, ಶಿಲೀಂಧ್ರಗಳನ್ನು ನಾಶ ಮಾಡುವ ಬ್ಯಾಕ್ಟೀರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವ ವೈರಸ್. ವಸ್ತುವನ್ನು ಫೋಕಸ್ನಲ್ಲಿ ಇರಿಸಿದಾಗ ಪೀನ ಮಸೂರದಿಂದ ರೂಪುಗೊಂಡ ಚಿತ್ರ ಎಲ್ಲಿರುತ್ತದೆ? ಆಪ್ಷನ್ ಎ, ಯಾವುದೇ ಚಿತ್ರ ರಚನೆಯಾಗುವುದಿಲ್ಲ. ಆಪ್ಷನ್ ಬಿ, ಫೋಕಸ್ನಲ್ಲಿ. ಆಪ್ಷನ್ ಸಿ, ಫೋಕಸ್ ಮತ್ತು ಆಪ್ಟಿಕಲ್ ಸೆಂಟರ್ ನಡುವೆ. ಆಪ್ಷನ್ ಡಿ, ಅನಂತದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಅನಂತದಲ್ಲಿ. ವಸ್ತುವನ್ನ ಫೋಕಸ್ನಲ್ಲಿ ಇರಿಸಿದಾಗ ಚಿತ್ರವು ಪೀನ ಮಸೂರದಿಂದ ಅನಂತದಲ್ಲಿ ರೂಪುಗೊಳ್ಳುತ್ತದೆ. ಕಬ್ಬಿನಲ್ಲಿ ಯಾವ ರೀತಿಯ ಸಕ್ಕರೆ ಇರುತ್ತದೆ? ಆಪ್ಷನ್ ಎ, ಸುಕ್ರೋಸ್. ಆಪ್ಷನ್ ಬಿ, ಹೆಕ್ಸೋಸ್. ಆಪ್ಷನ್ ಸಿ, ಗ್ಲುಕೋಸ್. ಆಪ್ಷನ್ ಡಿ, ರೈಬೋಸ್. ಸರಿಯಾದ ಉತ್ತರ ಆಪ್ಷನ್ ಎ, ಸುಕ್ರೋಸ್. ಕಬ್ಬಿನಲ್ಲಿ ಸುಕ್ರೋಸ್ ಇರುತ್ತದೆ. ಇದನ್ನ ಕಬ್ಬಿನ ಸಕ್ಕರೆ ಅಥವಾ ಟೇಬಲ್ ಸಕ್ಕರೆ ಎಂದು ಕರೆಯುತ್ತಾರೆ. ಇದು ಗ್ಲುಕೋಸ್ ಮತ್ತು ಫ್ರಕ್ಟೋಸ್ ಸಂಯೋಜನೆಯಾಗಿದೆ. ಕೆಳಗಿನವರಲ್ಲಿ ಸೈಟೋಪ್ಲಾಸಮ್ ಅನ್ನ ಕಂಡುಹಿಡಿದವರು ಯಾರು? ಆಪ್ಷನ್ ಎ, ರುಡಾಲ್ಫ್ ವಾನ್ ಕೊಲ್ಲಿಕರ್. ಆಪ್ಷನ್ ಬಿ, ಕ್ಯಾಮಿಲ್ಲೋ ಗಾಲ್ಗಿ. ಆಪ್ಷನ್ ಸಿ, ಕ್ರಿಶ್ಚಿಯನ್ ಡಿ ಡ್ಯೂ. ಆಪ್ಷನ್ ಡಿ, ವಾಲ್ಟರ್ ಫ್ಲೆಮಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ, ರುಡಾಲ್ಫ್ ವಾನ್ ಕೊಲ್ಲಿಕರ್. ಈ ಪದವನ್ನು 1863ರಲ್ಲಿ ರುಡಾಲ್ಫ್ ವಾನ್ ಕೊಲ್ಲಿಕರ್ ಪರಿಚಯಿಸಿದರು. ಈಗಷ್ಟೇ ಜನಿಸಿದ ಮಗುವಿನ ಉಸಿರಾಟದ ಪ್ರಮಾಣವು ಡ್ಯಾಶ್ ಆಗಿದೆ. ಆಪ್ಷನ್ ಎ, ನಿಮಿಷಕ್ಕೆ 15 ಬಾರಿ. ಆಪ್ಷನ್ ಬಿ, ನಿಮಿಷಕ್ಕೆ 18 ಬಾರಿ. ಆಪ್ಷನ್ ಸಿ, ನಿಮಿಷಕ್ಕೆ 26 ಬಾರಿ. ಆಪ್ಷನ್ ಡಿ, ನಿಮಿಷಕ್ಕೆ 32 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಎ, ನಿಮಿಷಕ್ಕೆ 15 ಬಾರಿ. ನವಜಾತ ಶಿಶುಗಳು ಮತ್ತು ಮಕ್ಕಳು ಸಾಮಾನ್ಯವಾಗಿ ಹಿರಿಯ ಮಕ್ಕಳು ಮತ್ತು ವಯಸ್ಕರಿಗಿಂತ ವೇಗವಾಗಿ ಉಸಿರಾಡುತ್ತಾರೆ. ಅವರ ಉಸಿರಾಟದ ಪ್ರಮಾಣವು ನಿಮಿಷಕ್ಕೆ 30ರಿಂದ 60 ಇರುತ್ತದೆ. ಮಕ್ಕಳ ವಿವಿಧ ವಯಸ್ಸಿನ ವರ್ಗಗಳಿಗೆ ಉಸಿರಾಟದ ದರ 6ರಿಂದ 12 ತಿಂಗಳು 24ರಿಂದ 30 ಸಾರಿ. 1ರಿಂದ 5 ವರ್ಷದ ಮಕ್ಕಳು 20ರಿಂದ 30 ಬಾರಿ. 6ರಿಂದ 12 ವರ್ಷದ ಮಕ್ಕಳು 12ರಿಂದ 20 ಬಾರಿ. ಟ್ರಾಕೋಮಾ ಕಾಯಿಲೆಯು ಕೆಳಗಿನ ಯಾವ ಅಂಗಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಮೂಗು. ಆಪ್ಷನ್ ಬಿ, ಕಿವಿ. ಆಪ್ಷನ್ ಸಿ, ಹಲ್ಲು. ಆಪ್ಷನ್ ಡಿ, ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ಕಣ್ಣು. ಟ್ರಾಕೋಮಾ ಎಂಬುದು ಕ್ಲಮೈಡಿಯಾ ಟ್ರಾಕೋಮೈಟಿಸ್ ಬ್ಯಾಕ್ಟೀರಿಯಂ ಸೋಂಕಿನಿಂದ ಉಂಟಾಗುವ ಕಣ್ಣಿನ ಕಾಯಿಲೆಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 2.2 ಮಿಲಿಯನ್ ಜನರ ದೃಷ್ಟಿಹೀನತೆಗೆ ಟ್ರಾಕೋಮಾ ಕಾರಣವಾಗಿದೆ. ವಿಲಿಯಂ ಹಾರ್ವೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಮತ್ತು ಲೂಯಿಸ್ ಪ್ಯಾಶ್ಚರ್ ಅನುಕ್ರಮವಾಗಿ ಡ್ಯಾಶ್ಗೆ ಸಂಬಂಧಿಸಿದ್ದಾರೆ. ಆಪ್ಷನ್ ಎ, ವ್ಯಾಕ್ಸಿನೇಷನ್, ರಕ್ತ ಪರಿಚಲನೆ, ಪೆನ್ಸಿಲಿನ್. ಆಪ್ಷನ್ ಬಿ, ಪೆನ್ಸಿಲಿನ್, ರಕ್ತ ಪರಿಚಲನೆ, ವ್ಯಾಕ್ಸಿನೇಷನ್. ಆಪ್ಷನ್ ಸಿ, ರಕ್ತ ಪರಿಚಲನೆ, ಪೆನ್ಸಿಲಿನ್, ವ್ಯಾಕ್ಸಿನೇಷನ್. ಆಪ್ಷನ್ ಡಿ, ರಕ್ತ ಪರಿಚಲನೆ, ವ್ಯಾಕ್ಸಿನೇಷನ್, ಪೆನ್ಸಿಲಿನ್. ಸರಿಯಾದ ಉತ್ತರ ಆಪ್ಷನ್ ಸಿ, ರಕ್ತ ಪರಿಚಲನೆ, ಪೆನ್ಸಿಲಿನ್, ವ್ಯಾಕ್ಸಿನೇಷನ್. ಹೊಡೋಫೋಬಿಯಾ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಭಯ? ಆಪ್ಷನ್ ಎ, ಸ್ಲೀಪಿಂಗ್. ಆಪ್ಷನ್ ಬಿ, ವಾಕಿಂಗ್. ಆಪ್ಷನ್ ಸಿ, ಪ್ರಯಾಣ.
ಆಪ್ಷನ್ ಡಿ ಓಟ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಯಾಣ. ಹೊಡೋಫೋಬಿಯಾವನ್ನು ಟ್ರಾವೆಲ್ ಫೋಬಿಯಾ ಅಥವಾ ಪ್ರಯಾಣದ ಭಯವೆಂದು ಕರೆಯಲಾಗುತ್ತದೆ. ಕೆಲವು ಜನರು ಮನೆಯಿಂದ ಹೊರಬರಲು ಹೆದರುತ್ತಾರೆ, ಇತರರು ಕೆಲವು ರೀತಿಯ ಸಾರಿಗೆಗೆ ಭಯಪಡುತ್ತಾರೆ. ದೇಹದ ಕೆಳಗಿನ ಯಾವ ಭಾಗವು ವಿಟಮಿನ್ ಎ, ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ12 ಅನ್ನು ಸಂಗ್ರಹಿಸುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಯಕೃತ್ತು, ಆಪ್ಷನ್ ಸಿ ಮೇದೋಜೀರಕ ಗ್ರಂಥಿ, ಆಪ್ಷನ್ ಡಿ ಕೆಂಪು ರಕ್ತ ಕಣಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ತು. ಯಕೃತ್ತು ವಿಟಮಿನ್ ಎ, ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ12 ಅನ್ನ ಸಂಗ್ರಹಿಸುತ್ತದೆ. ಜೀರ್ಣಕ್ರಿಯೆಯ ಸಮಯದಲ್ಲಿ ಸ್ರವಿಸುವ ಪಿತ್ತರಸವು ಅವುಗಳನ್ನ ಹೀರಿಕೊಳ್ಳಲು ಅವಶ್ಯಕವಾಗಿದೆ. ಆದ್ದರಿಂದ ದೇಹವು ಅವುಗಳನ್ನ ಬಳಸಿಕೊಳ್ಳುತ್ತದೆ. ಜೀವಕೋಶಗಳು ಮತ್ತು ಜೀವಂತ ಅಂಗಾಂಶಗಳ ಅಕಾಲಿಕ ಮರಣದ ಸರಿಯಾದ ಹೆಸರೇನು? ಆಪ್ಷನ್ ಎ ನ್ಯೂಟ್ರೋಪಿಲಿಯಾ, ಆಪ್ಷನ್ ಬಿ ನೆಕ್ರೋಸಿಸ್, ಆಪ್ಷನ್ ಸಿ ನಿಯೋಪ್ಲಾಸಿಯಾ, ಆಪ್ಷನ್ ಡಿ ನೆಪ್ರೋಸಿಸ್. ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ರೋಸಿಸ್. ನೆಕ್ರೋಸಿಸ್ ಎನ್ನುವುದು ಜೀವಕೋಶಗಳು ಮತ್ತು ಜೀವಂತ ಅಂಗಾಂಶಗಳ ಅಕಾಲಿಕ ಮರಣದ ಹೆಸರಾಗಿದೆ. ರೋಗ, ಗಾಯ ಅಥವಾ ರಕ್ತ ಪೂರೈಕೆ ವೈಫಲ್ಯದಿಂದಾಗಿ ಅಂಗ ಅಥವಾ ಅಂಗಾಂಶದಲ್ಲಿನ ಹೆಚ್ಚಿನ ಅಥವಾ ಎಲ್ಲಾ ಜೀವಕೋಶಗಳ ಸಾವನ್ನ ಇದು ಸೂಚಿಸುತ್ತದೆ. ಸ್ನೇಹಿತರೆ, ನಾವು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ನಾವು ಹಾಕುವ ಪ್ರತಿ ವಿಡಿಯೋಗಳಿಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ.